ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕೈ ಮುಗಿದು ಬೇಡಿದಾಕ್ಷಣ ಯಾವ ದೇವರೂ ಕೂಡ ವರವನ್ನು ಕೊಡುವುದಿಲ್ಲ. ಆ ನಿನ್ನ ಬೇಡಿಕೆಗಳು ನೀನು ಯೋಗ್ಯನಾಗಿರಬೇಕು ಮತ್ತು ನಿನ್ನ ಆ ಕೋರಿಕೆಯು ಶುದ್ಧವಾಗಿರಬೇಕು. ಆವಾಗಲೇ ನಿನ್ನ ಬೇಡಿಕೆ ಈಡೇರದು. ಗೊತ್ತಾಯ್ತಾ? ನಾವು ಕೇಳ್ಕೊಂಡ ತಕ್ಷಣ ಯಾವ ಬೇಡಿಕೆನೂ ಈಡೇರಲ್ಲ. ಶುದ್ಧವಾಗಿರಬೇಕು, ಆ ಬೇಡಿಕೆ ಯೋಗ್ಯವಾಗಿರಬೇಕು. ಗೊತ್ತಾಯ್ತಾ? ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಶ್ರೀರಾಮಚಂದ್ರನ ಕೆಲವು ಪ್ರಮುಖ ಸರ್ವಶ್ರೇಷ್ಠ ಸದ್ಗುಣಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ರಾಮ ತನಗೆ ಸಣ್ಣ ಉಪಕಾರ ಮಾಡಿದವರನ್ನು ಎಂದಿಗೂ ಮರೆಯದ ವ್ಯಕ್ತಿತ್ವ. ಅಪಕಾರ ಮಾಡಿದವರನ್ನು ಕ್ಷಣಾರ್ಧದಲ್ಲಿ ಕ್ಷಮಿಸಿ ಬಿಡುತ್ತಿದ್ದ. ಎರಡನೇದಾಗಿ, ರಾಮರಾಜ್ಯದ ಪ್ರಜೆಗಳು ರಾಮನಲ್ಲಿ ದುಃಖ ಹೇಳಿಕೊಂಡರೆ ತನ್ನದೇ ದುಃಖವೆಂದು ನಲುಗಿ ಬಿಡುತ್ತಿದ್ದ. ಇನ್ನು ಮೂರನೆಯದು, ಯಾರಾದರೂ ಯಶಸ್ಸು ಕಂಡಿದ್ದರೆ ತನಗೆ ಆದಂತೆ ಸಂಭ್ರಮಿಸುತ್ತಿದ್ದ. ನಾಲ್ಕನೆಯದು, ಯಾರಾದರೂ ರಾಮನ ವಿರುದ್ಧ ಜಗಳಕ್ಕೆ ಮಾತಿನ ಚಕಮಕಿಗಿಳಿದಾಗ ರಾಮ ಇಂದು ನೀನು ಕೋಪದಲ್ಲಿ ಇರುವಿರಿ, ನಾಳೆ ಮಾತನಾಡುವೆ ಎಂದು ಸೌಜನ್ಯವಾಗಿ ಹೇಳಿ ಕಳುಹಿಸುತ್ತಿದ್ದ. ಇದರಿಂದ ಅವರ ಕೋಪ ಶಮನವಾಗಿ ಕಲಹಗಳಿಗೆ ಆಸ್ಪದವಿರುತ್ತಿರಲಿಲ್ಲ. ಐದನೇ ಸದ್ಗುಣ, ಅಯೋಧ್ಯ ಅರಮನೆಗೆ ಸಭೆ ಸಮಾರಂಭಗಳಿಗೆ ಯಾರೇ ಬಂದಿರಲಿ, ಹಿರಿಯರೇ ಆಗಿರಲಿ ಕಿರಿಯರೇ ಆಗಿರಲಿ, ತಾನೇ ಮೊದಲು ಹೋಗಿ ಅವರನ್ನು ಏನು ಮಾಡ್ತಿದ್ದ? ಕರಿತಾ ಇದ್ದ. ಗೊತ್ತಾಯ್ತಾ? ತಾನೇ ಮೊದಲು ಹೋಗಿ ಮಾತನಾಡಿಸ್ತಿದ್ದ. ನಾನೇಕೆ ಮೊದಲು ಮಾತನಾಡಲಿ ಎಂಬ ಅಹಂಕಾರ ಶ್ರೀರಾಮನಲ್ಲಿ ಇರಲಿಲ್ಲ. ಇನ್ನು ಕೊನೆಯದಾಗಿ, ಶ್ರೀರಾಮ ಪರಸ್ತ್ರೀಯರನ್ನು ಮಾತೃಭಾವನೆಯಲ್ಲಿ ನೋಡುತ್ತಿದ್ದ. ಜಾತಿ ಮಾತವೆಂಬ ಕೀಳು ಭಾವನೆ ಅವನಲ್ಲಿ ಇರಲಿಲ್ಲ. ರಾಜನಾಗಿ ಎಲ್ಲರನ್ನೂ ಸಮಾನತೆಯಲ್ಲಿ ನೋಡುತ್ತಿದ್ದ. ಉದಾಹರಣೆ, ಶಬರಿ ತಿಂದ ಹಣ್ಣು ತಿಂದದ್ದು. ಇದೆಲ್ಲ ಶ್ರೀರಾಮನ ಸದ್ಗುಣಗಳು. ಸೀತಮ್ಮ ವಾಲ್ಮೀಕಿ ಮಹರ್ಷಿಗಳ ಮುಂದೆ ಹೇಳ್ತಿರ್ತಾಳ, ಗೊತ್ತಿಲ್ಲ, ಉಲ್ಲೇಖ ಅದರಲ್ಲಿದೆ. ಇಂತಹ ಪರಿಪೂರ್ಣ ಮಹಾಯಾಗ ಪುರುಷ ಆಡಿದ ರಾಜ್ಯವೇ ಶ್ರೀರಾಮ ರಾಜ್ಯವ. ಕೀರ್ತಿ ಪಡೆಯಿತು. ವಸಿಷ್ಠ ಗೋತ್ರೋದ್ಭವಸ್ಯ ಇಕ್ಷಾಕು ಕುಲ ತಿಲಕ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಮಹಾರಾಜ ಕಿ ಜೈ. ಗೊತ್ತಾಯ್ತಾ? ಅವನೇ ನಾವು ಶ್ರೀರಾಮ ಅಂದರೆ ಅವನು ಯಾವಾಗಲೂ ಸರ್ವಶ್ರೇಷ್ಠ. ಶ್ರೀರಾಮನ ನಾವು ಯಾವಾಗಲೂ ಸರ್ವಶ್ರೇಷ್ಠ. ನಮ್ಮಲ್ಲಿ ನಾವು ಶ್ರೀರಾಮರಾಜ್ಯ ಅಂದರೆ ಯಾವತ್ತೂ ಎಲ್ಲರೂ ರಾಮರಾಜ್ಯವಾಗಿರಬೇಕು ಅಂತ ಹೇಳಿದರೆ ಅಷ್ಟು ಸುಭಿಕ್ಷವಾಗಿ ರಾಮರಾಜ್ಯದಲ್ಲಿ ಇತ್ತು. ಹಾಗೆ ಪ್ರಜೆಗಳನ್ನ ಶ್ರೀರಾಮ ನೋಡ್ಕೊತಾ ಇದ್ದ. ಈಗಲೂ ಹೇಳೋದೇನು ಅಂದರೆ, ಯಾರೇ ರಾಜ್ಯ ಆಳ್ತಿರಲಿ ಆ ಥರ ನೋಡ್ಕೋಬೇಕು ಪ್ರಜೆಗಳನ್ನ ಅಂತ ಹೇಳೋದು. ಆದರೆ ಈಗ ನೋಡ್ಕೊತಾ ಇದ್ದಾರಾ? ಇಲ್ಲ. ಯಾಕೆಂದರೆ ತನ್ನ ಸ್ವಾರ್ಥವನ್ನು ಈಗ ಮಾಡೋರು ತನ್ನ ಸ್ವಾರ್ಥವನ್ನು ಮಾಡ್ತಾಯಿದ್ದಾರೆ. ಆದರೆ ಶ್ರೀರಾಮ ಆಗಿ ಮಾಡಲಿಲ್ಲ, ಸ್ವಾರ್ಥ ಮಾಡಲಿಲ್ಲ, ಎಲ್ಲರಿಗೂ ಒಂದೇ ಅನ್ನೋ ಥರ ಮಾಡಿದ್ರು. ಗೊತ್ತಾಯ್ತಾ? ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 18/4/2025 ಶುಕ್ರವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಕೃಷ್ಣಪಕ್ಷ, ತಿಥಿ ಪಂಚಮಿ, ಹಗಲು 12:56, ನಕ್ಷತ್ರ ಮೂಲ, ದಿನಪೂರ್ತಿ ಮಳೆ ಅಶ್ವಿನಿ 2ನೇ ಪಾದ, ರಾಹುಕಾಲ 10:49 12 ಗಂಟೆ 22 ನಿಮಿಷ ತನಕ ಇದೆ. ಗುಳಿಕಾಲ 7:43 9:16 ತನಕ ಇದೆ. ಯಮಗಂಟ ಕಾಲ 3:29 5 ಗಂಟೆ 2 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರವ್ರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.